ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿ ಅಂತ ಅನ್ಕೋತೀನಿ. ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ. ವೆಲ್ಕಮ್ ಬ್ಯಾಕ್ ಹೌಸ್ ಕ್ವೀನ್ ಚಾನಲ್. ಎಲ್ಲರಿಗೂ ಇವತ್ತಿನ ಟಾಪಿಕ್ ಏನಂದ್ರೆ ಮನಿ ಸೇವಿಂಗ್ ಟಿಪ್ಸ್ ಐತ್ರಿ. ಇವತ್ತಿನ ವ್ಲಾಗ್ ಇಲ್ಲ, ರುಟೀನ್ ಶೇರ್ ಮಾಡಂಗಿಲ್ಲ ರೀ. ಇವತ್ತಿನ ಮನಿ ಸೇವಿಂಗ್ ಟಿಪ್ಸ್ ಬಗ್ಗೆ ನಿಮ್ಮ ಜೊತೆ ತಿಳಿಸ್ಕೊಡ್ತೀನಿ. ನಿಮ್ಗೆಲ್ಲರಿಗೂ ಹೆಂಗೆ ಅನಿಸ್ತಾ ಹೇಳಿ. ನನಗೆ ಅನ್ಸಿದ್ದು ನಿಮ್ಮ ಜೊತೆ ಶೇರ್ ಮಾಡ್ಕೊತೇನೆ ರೀ. ನಿಮಗೇನು ಅನ್ಸುತ್ತೆ ಅದು ನೀವು ಕಮೆಂಟ್ ಒಳಗೆ ನೀವು ತಿಳಿಸ್ಬೋದು ರೀ. ಇವತ್ತು ನಾ ಹೇಳತ್ತಿದ್ದ ಟಾಪಿಕ್ ರೀ, ಪ್ರತಿಯೊಂದು ಹೆಣ್ಮಕ್ಳಿಗೂ ಇದು ಅನುಭವಿಸ್ತಾ ಇರೋದನ್ನ ಅನ್ಕೋಬೋದು. ಇದು ಇಲ್ಲಾಯ್ತಂದ್ರೆ ಪ್ರತಿಯೊಂದು ಹೆಣ್ಮಕ್ಳಿಗೆ ಅನಿಸ್ತತ್ರಿ ಇದೆಲ್ಲ ರೀ. ನಾವು ದುಡಿಬೋದಿತ್ತು, ನಾವು ಹಿಂಗೆ ಮನಿ ಸೇವಿಂಗ್ ಮಾಡ್ಬೋದು, ಅಥವಾ ನಮ್ಮ ಕಡೆನೂ ದುಡ್ಡು ಇರಬೇಕಾಗಿತ್ತು ಅಂತಂದ ಪ್ರತಿಯೊಬ್ಬರೆಲ್ಲ. ಮತ್ತು ಆ್ಯಕ್ಚುಲಿ ಹೇಳ್ಬೇಕಾರ ರೀ, ಪ್ರತಿಯೊಬ್ಬರೆಲ್ಲ ಹಿಂಗೆ ದುಡಿಯಬೇಕೇನು ಹಂಗೇನಿಲ್ಲ ರೀ. ನಾ ಅಂತೇನೆ ರೀ, ಒಬ್ಬೊಬ್ಬರಿಗೆ ಅವಕಾಶ ಇರ್ತೈತೆ ರೀ, ಮನೆಯಿಂದ ಹೊರಗೆ ಹೋಗಿ ದುಡಿಯಾಕೋ ಅವಕಾಶ ಇರ್ತೈತೆ ರೀ. ಇಲ್ಲಾಂದ್ರೆ ಒಬ್ಬೊಬ್ಬರಿಗೆ ಕಳ್ಸಂಗಿಲ್ಲ ರೀ. ಆಮೇಲೆ ಮನ್ಯಾಗ ಕೂತು ಮಾಡ್ಬೋದು ನಾವು ರೀ. ಏನಾರ ಬಿಸ್ನೆಸ್ ಮಾಡ್ಬೋದು ಮನ್ಯಾಗ ಕೂತ್ರಿ. ಇಲ್ಲಾಂತಂದ್ರೆ ಎಷ್ಟೋ ಇದನ್ನದವ್ರಿ ಹೆಣ್ಮಕ್ಳಿಗೆ ಮಾಡೋಂಗ್ರು ಅದಾವ್ರಿ ಈ ಕೆಲ್ಸಗಳು ರೀ. ನಾವು ಫಸ್ಟ್ನೇದ ಟೇಲ್ರಿಂಗ್ ಇದನ್ನ ಮಾಡ್ಬೋದು ರೀ. ಇಲ್ಲತ್ತಂದ್ರೆ ಈಗೀಗಂತೂ ಆರಿ ವರ್ಕ್ ಅಂತೂ ಬಹಳ ಟ್ರೆಂಡಿಂಗ್ನ ಆಗೈತೆ ರೀ. ಆರಿ ವರ್ಕ್ ಮಾಡ್ಬೋದು. ಇಲ್ಲತ್ತಂದ್ರೆ ಊಟದ ಡಬ್ಬಿದ ಇದನ್ನ ಹಿಡೋದು ಮೆಸ್ಸದ್ ನಾವು ಸ್ಟಾರ್ಟ್ ಮಾಡ್ಬೋದು ರೀ. ನಿಮಗೇನ್ರಿ ಹಂಗೆ ಇದನ್ನ ಅಂದ್ರೆ ರೀ ಅದು ಒಳ್ಳೆ ಆಗಿತ್ತಂದ್ರೆ ಕಡೆಗೆ ರೀ. ನಾವು ಏನಾರ ಈಗ ನೋಡ್ರಿ, ಯೂಟ್ಯೂಬ್ ಅಂತೂ ಎಲ್ಲರ ಕಡೆ ಸರ್ಜಿಕನ ಆಗೈತ್ರಿ. ಇದ್ರಿ ಆನ್ಲೈನ್ ಇದನ್ನ ಎಲ್ಲರಿಗಿನ ಅನುಕೂಲನೇ ಐತ್ರಿ. ಎಲ್ಲರ ಕಡೆ ಮೊಬೈಲ್ ಅಂತೂ ಇದ್ದೇ ಇರ್ತತ್ರಿ ಎಲ್ಲರ ಕಡೆ ರೀ. ಅದ್ರಾಗ ಆ್ಯಂಡ್ರಾಯ್ಡ್ ಮೊಬೈಲ್ ಅಂತೂ ಎಲ್ಲರಿಗೂ ಇರತ್ತತ್ರಿ. ಆಮೇಲೆ ಡಾಟಾ ಅಂತೂ ಭಾಳ ಇಲ್ಲ ಸ್ವಲ್ಪ ರಕೋತಿ ಇರತ್ತತ್ರಿ. ಅದರಲ್ಲಿ ಅದು ಆ ರೀತಿ ಹಂಗೆ ಯೂಸ್ ಮಾಡ್ಕೋಬದ್ಲಿ ಈ ರೀತಿ ಯೂಸ್ ಮಾಡ್ಕೊಂಡ್ರು ನಡೀತ್ರಿ. ನನಗೂ ಹಂಗೆ ಅನ್ಸತ್ತೆ ರೀ. ಪ್ರತಿಯೊಬ್ಬರು ಹೆಣ್ಮಕ್ಳಿಗೆ ಅನ್ಸೋದು ಸರ್ಜಿಕನ ಐತ್ರಿ ಅದೆಲ್ಲ ರೀ. ಆದ್ರೆ ಇಲ್ಲಿ ನನಗೂ ಹಂಗೆ ಅನ್ಸತ್ತೆ ರೀ. ಮಾತ್ರ ರೀ ನಾನು ಈಗೀಗ ಸ್ಟಾರ್ಟ್ ಮಾಡಿ, ನಾನಂತೂ ಏನು ಭಾಳ ದೊಡ್ಡ ಅಂದರೆ ಯೂಟ್ಯೂಬರು ಅಲ್ರಿ. ಆಮೇಲೆ ನನಗೂ ಯೂಟ್ಯೂಬ್ ತ್ರೋಗಿಂದೇನು ಅಷ್ಟೊಂದೇನು ಗೊತ್ತಿಲ್ಲ ರೀ. ಆದ್ರೆ ನನಗೆ ಅನ್ಸಿದ್ದೇನ್ರಿ ಅಷ್ಟೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ. ಅಂದ್ರೆ ಹೇಳೋ ಉದ್ದೇಶ ಒಂದೇ ರೀ. ಅಂದ್ರೆ ದುಡಿದನ ನಾವು ದುಡ್ಡು ಗೋಳೆ ಮಾಡ್ತೀವಿ ಅಂದ್ರೆ ಹಂಗೇನಿಲ್ಲ ರೀ. ಆದ್ರೆ ಈಗ ನಮ್ಮ ಮನೆಯವ್ರು ದುಡಿತಾರ್ರಿ. ಆಮೇಲೆ ನಮಗೆ ಅಷ್ಟೋ ಇಷ್ಟೋ ಖರ್ಚಿಗಂತೂ ಕೊಡತಾರ್ರಿ. ಆಮೇಲೆ ಅದು ಇಲ್ಲತ್ತಂದ್ರೆ ಕಡೆ ಸಂತಿಗಂತೂ ಕೊಡ್ತಾರೆ, ಕಾಯಿಪಲ್ಲೆ ಸಂತಿಗನ್ರಿ, ಕಿರಾಣಿ ಅಂಗಡಿ ಸಂತಿ ಕೊಡ್ಬೋದು ರೀ. ಆಮೇಲೆ ಮತ್ತೆ ಅದಕ್ಕರೆ ಅಂತೂ ಕೊಟ್ಟೇ ಇರ್ತಾರೆ ರೀ. ಅದ್ರೊಳಗಿಂದನ ನಮಗೆ ಎಷ್ಟು ಬೇಕಷ್ಟು ತೊಗೊಂಡೇನೆ ಇಲ್ರಿ. ನಾವು ಒಂದು 10, 50, 100 ನಾವು ಅದ್ರೊಳಗಿಂದ ಉಳಿಸ್ಕೊಂಡ್ರು ರೀ ನಮ್ಗೆ ಎಷ್ಟೋ ಇದನ್ನ ಅನಿಸುತ್ತೆ. ನಂದು ಅದೇ ರೀತಿ ಪರಿಸ್ಥಿತಿ ಐತ್ರಿ ಮೊದ್ಲದು ರೀ. ಆಮೇಲೆ ಈಗೀಗಂತೂ ಏನು ಹಂಗೇನಿಲ್ಲ ರೀ. ಈಗೀಗ ನಮ್ಮ ಮನೆಯವರು ನಮಗೆ ಕೊಡ್ತಾರ್ರಿ. ಆಮೇಲೆ ಮೊದಲು ಏನು ಹಂಗೇನಿಲ್ಲ ಆಗಿತ್ತು ರೀ. ಆದ್ರೆ ಏನಿಲ್ಲ ರೀ, ನಾ ಟೇಲ್ರಿಂಗ್ ಕಲ್ತಂತಾರೇನಿಲ್ಲ ರೀ. ಈಗ ನಾ ಅಷ್ಟೋ ಇಷ್ಟೋ ಹೊಲಿತೇನೆ ರೀ. ಪೂರ್ತಿ ಅಂತೂ ನನ್ನ ಕ್ಲಾಸ್ ಮುಗ್ದಿಲ್ಲ ರೀ. ಮಾತ್ರ ರೀ ನಾ ಪೂರ್ತಿನೂ ಮಾಡಿಲ್ಲ ರೀ. ನನಗೆ ಎಷ್ಟು ಬರ್ತದೆ ಅಷ್ಟೇ. ನಾ ಒಂದು ಸ್ವಲ್ಪ ದಿನ ಹೋಗೋದು, ಒಂದು ಸ್ವಲ್ಪ ದಿನ ಬಿಡೋದು, ಹಿಂಗಾಗಿನಿಲ್ಲ ರೀ. ಒಂದು ಅರ್ಧ ಮಟ್ಟಿಗೆ ಕಲ್ತೇನೆ ರೀ ನಾ ರೀ. ಒಂದು ಸ್ವಲ್ಪ ನಾ ಮಾತ್ರ ಟೇಲ್ರಿಂಗ್ ಇದನ್ನ ಮಾಡ್ತೇನೆ ರೀ. ಅದ್ರೊಳಗಿಂದನೇ ಇಲ್ಲಿಗೆ ನಾನು ರೀ ನನಗೆ ಎಷ್ಟು ಬರ್ತತಿರಲ್ಲ ರೀ ಅಷ್ಟ್ರೊಳಗಿಂದ ನಾ ಒಂಚೂರು ಸೇವಿಂಗ್ ಅಂತೂ ಮಾಡತ್ತೇನೆ ರೀ. ಈಗೂ ಮಾಡ್ತೇನೆ. ಮೊದ್ಲಿಂದನೂ ಅಂತೂ ನನಗೆ ರೂಢಾನ ಐತ್ರಿ ಅದು ಸೇವಿಂಗ್ ಮಾಡೋದ್ರಿ. ಆಮೇಲೆ ಈಗಂತೂ ಏನಿಲ್ಲ ರೀ, ಇವರ ಕಾಯಿಪಲ್ಲೆಗದು ಕೊಟ್ಟಿರ್ತಾರೆ. ಏನ್ರಿ ಕಾಯಿಪಲ್ಲೆ ತಗೋ, ಇಲ್ಲ ರೀ ನಿನ್ನ ಖರ್ಚಿಗೆ ಇಂತಿಷ್ಟು ಅಂತ ತಗೋ ಅಂತಂದು ಕೊಟ್ಟೇ ಇರ್ತಾರೆ ರೀ. ಅದ್ರೊಳಗಿಂದು ನಾ ಎಲ್ಲ ಅಂತೂ ಏನು ಖರ್ಚು ಮಾಡಂಗೆ ಇಲ್ರಿ. ಸ್ವಲ್ಪರೇ ಉಳಿಸ್ಕೋತೇನೆ ರೀ. ಆದ್ರೆ ಪ್ರತಿಯೊಂದು ಹೆಣ್ಮಕ್ಳು ಉಳಿಸ್ಕೋಬೇಕ್ರಿ. ನಾ ಅಂತೇನೆ ಎಲ್ಲ ಕೊಟ್ಟಾರ ಬಾತಂದ್ರೂ ಭಾಳ ಇದು ಮಾಡೋದು ಇಲ್ಲಿ ಲಿಮಿಟ್. ನಮಗೆ ಎಷ್ಟು ಲಿಮಿಟ್ ಐತೆ ಅಷ್ಟು ನಾವು ಮಾಡ್ಕೋಬೋದು. ಮಾಡಬಾರ್ದಂತೂ ಏನು ಹಂಗೇನಿಲ್ಲ ರೀ. ಆದ್ರೇನಿಲ್ಲ ರೀ, ಅದ್ರೊಳಗೆ ಒಂದು ಸ್ವಲ್ಪ ಒಂದು 10, 20 ಉಳಿಸಿರೂ ಏನು ಅಡ್ಡಿ ಆಗಂಗಿಲ್ಲ ಅಂತೇನೆ ರೀ. ನಂದು ಅದ ಪರಿಸ್ಥಿತಿ ಇತ್ನೈತೆ ನೋಡ್ರಿ. ನೀವು ನೋಡ್ಬೋದು ಇಲ್ಲಿ 2 ಕುಳ್ಳಿ ಇದಾವ್ರಿ. ಒಂದು ನಂದು ಐತ್ರಿ. ಆಮೇಲೆ ಇದೇನೈತ್ರಲ್ಲ ನಮ್ಮ ಮನೆಯವ್ರದ್ದು. ಅಂದ್ರೆ ರೀ ನಮ್ಮ ಮನೆಯವ್ರು ಅಂದ್ರೆ ಅವ್ರೇನು ಹಾಕಂಗಿಲ್ಲ, ನಾನೇ ಹಾಕ್ತೇನೆ ರೀ. ನನಗೆ ಕಾಯಿಪಲ್ಲೆಗದು ಕೊಟ್ಟಿರ್ತಾರಲ್ಲ ದುಡ್ಡು ರೀ. ಅದ್ರೊಳಗಿಂದೇನೆ ಇಲ್ರಿ ಏನು ಮಾಡ್ತೇನೆ ರೀ ನಾ ರೀ, ಉಳ್ದೇ ಇರ್ತಾವ್ರಿ. ಆಲ್ಮೋಸ್ಟ್ ಉಳಿಯತಾವ್ರಿ. ಅಷ್ಟು ಇಷ್ಟು ಅಂತೂ ಉಳಿಯತಾವ್ರಿ. ಒಂದೊಂದು ಸರ್ತಿ ಹೆಚ್ಚು ಖರ್ಚು ಹಾಕವ್ರಿ, ಕೈಲಾರ್ದೂ ಖರ್ಚು ಹಾಕಾವ್ರಿ. ಒಂದೊಂದು ಸರ್ತಿ ಕಮ್ಮಿನೂ ಖರ್ಚು ಹಾಕಾವ್ರಿ. ಅಂಥದ್ರಿಂದ ಉಳ್ದಿರ್ತಾವ್ರಲ್ಲ ರೀ. ಹಿಂಗೆ 50, 100 ಅದು ಉಳ್ದಿರ್ತಲ್ಲ ಇದು ಅವ್ರದ್ದು ರೀ. ಆಮೇಲೆ ಇದೇನೈತ್ರಲ್ಲ ರೀ, ನಂದೈತ್ರಿ. ನಾ ಏನು ಟೇಲ್ರಿಂಗ್ ಮಾಡ್ತೇನ್ರಲ್ಲ ರೀ. ಅದ್ರೊಳಗಿಂದ ಎಷ್ಟು ಬರ್ತೈತ್ರಲ್ಲ ನನ್ನ ಕಡೆ 10 ಬರಲಿ, ಇಲ್ಲಾರ 50 ಬರಲಿ, 100 ಬರಲಿ, 500 ಬರಲಿ ರೀ. ಅದೆಷ್ಟೈತಲ್ಲ ಅಷ್ಟು ಟೇಲ್ರಿಂಗ್ ಖರ್ಚೆಲ್ಲ ಅದ್ರೊಳಗಿಂದ ತಕ್ಕೊಂಡು ಇಟ್ಕೊಂಡಿರಿ. ನನಗೂ ಹತ್ತತ್ತೆ ಟೇಲ್ರಿಂಗ್. ಧಾರ್ ತರ್ಬೇಕ್ರಿ, ಫಾಲ್ಗಳು ತರ್ಬೇಕು. ಆಮೇಲೆ ಏನ್ರಿ ಪ್ಯಾಚ್ ವರ್ಕ್ ಮಾಡೋದ್ರ ಪ್ಯಾಚ್ ಅದು ತರ್ಬೇಕಾಕತ್ರಿ. ಲೇಸ್ಗಳು, ಆಮೇಲೆ ಗೊಂಡಿಗೆ ಏನ್ರಿ ಕಟ್ಬೇಕಾರ ಅದಕ್ಕೂ ಹತ್ತತ್ರಿ. ಹಿಂಗಾಣಿಲ್ರಿ, ಅದಕ್ಕೂ ಹತ್ತಿ ಉಳ್ದುದೇನೇ ಅಮೌಂಟ್ ಇರ್ತಲ್ಲ ನನಗೂ ನಾ ಖರ್ಚು ಮಾಡ್ಕೋತೇನೆ ರೀ. ಈಗ ಅವ್ರ ಕಡೆ ಅಂತೂ ಏನು ಬೇಡಂಗಿಲ್ಲ. ನನ್ನ ಖರ್ಚಿಗೆ ಏನು ಬೇಡಂಗಿಲ್ಲ. ನನ್ನ ಖರ್ಚು ನಾನು ಮಾಡ್ಕೋತೇನೆ ರೀ. ಅದ್ರೊಂದೇನು ಉಳಿದಿರತ್ತಲ್ಲ ಅದ್ರೊಳಗೆ ಹಾಕಿರ್ತೇನೆ ರೀ. ಹಾಕೋದು ನಾನು ಕಂಪಲ್ಸರಿ ಇದನ್ನ ಏನಂದ್ರೆ ರೀ, ವಾರಕ್ಕೆ 100 ತಂದ ನಾ ಡಿಸೈಡ್ ಮಾಡ್ಕೊಂಡೇನಿ ರೀ. ಅಂದ್ರೆ ವಾರಕ್ಕೆ ಪ್ರತಿ ಶುಕ್ರವಾರನೇ ಇಲ್ರಿ 100 ರೂಪಾಯಿ ಹಾಕ್ಬೇಕಂತಂದೆ ಇದನ್ನ ಮಾಡ್ಕೊಂಡೇನಿ ರೀ. ಹಂಗಾಗಿ ಹಾಕ್ತೇನೆ ರೀ. ಅಂತ ಇದೇನಿಲ್ಲೈತೆ ರೀ,
ವಾರಕ್ಕೆ ಸಂತಿಗಂತೂ ಕೊಟ್ಟೇ ಇರ್ತಾರೆ, ಕಾಯಿಪಲ್ಲೆ ಸಂತಿಗಂತೂ ಕೊಟ್ಟೇ ಇರ್ತಾರೆ ನಮ್ಮಲ್ಲಿ ರೀ. ಅಂತ ವಾರಕ್ಕೆ ಸಂತೆ ಹತ್ರ ಏನಿಲ್ಲ ಉಳ್ದೇ ಇರ್ತದೆ ಮಾತ್ರ ರೀ. 50 ಒಂದು ಸರ್ತಿ 20 ರೂಪಾಯಿ ಉಳಿತೈತೆ, ಒಂದು ಸರ್ತಿ 10 ರೂಪಾಯಿ ಉಳಿತೈತೆ, ಒಂದು ಸರ್ತಿ 50 ರೂಪಾಯಿನೂ ಉಳಿತೈತೆ ರೀ. ಅದೆಷ್ಟು ಉಳಿತೈತ್ರಲ್ಲ ಆ ಥರ ಏನಿಲ್ಲ ಇದ್ರಾಗ ನಾ ಹಾಕಿರ್ತೇನೆ, ಸೇವ್ ಮಾಡ್ತೀನಿ. ಇದು ಆಲ್ಮೋಸ್ಟ್ ತುಂಬತ್ ಬಂದೈತೆ ರೀ. ಈಗ ಇದು ಭಾಳ ದಿನ ಆಯ್ತು ನಾ ಮಾಡಾಕತ್ತ, ಇದ್ರಾಗ ಹಾಕಾಕತ್ತ ನಾ ಭಾಳ ದಿನ ಆಯ್ತು ಹಾಕಾಕತ್ತ. ಇದೇನು ಹೇಳಿತ್ರಲ್ಲ ಇದೇನು ಅಷ್ಟು ಭಾಳ ದಿನ ಏನು ಹಾಕಾತಿಲ್ಲ ರೀ. ಅಂದ್ರೆ ಮೊದ್ಲೊಂದು ಮಾಡೀನಿ ಅದನ್ನ ಮೊದಲು ನಾ ಒಡದ ದುಡ್ಡು ತಕ್ಕೊಂಡಿನಿ ಅದ್ರೊಳಗಿಂದ್ರಿ. ಇದು ಈಗ ಮಾಡಾಕತ್ತನ ಆಲ್ಮೋಸ್ಟ್ ಒಂದು 6-7 ತಿಂಗಳು ಆತ್ರಿ ಇದು ಮಾಡಾಕತ್ತ. ಇನ್ನು ಬರೋ ಡಿಸೆಂಬರ್ಕದು ಇದು ಹೊಡಿಬೇಕು ಅನ್ನೋದು ನನ್ನ ಪ್ಲ್ಯಾನ್ ಐತ್ರಿ. ಒಂದು ವರ್ಷಕ್ಕೆ ವರ್ಷ ಹೊಡಿತೀನಿ ರೀ ನಾ, ನಡುವುದೇನು ಹೊಡಿಯಂಗಿಲ್ಲ ಮಾತ್ರ ರೀ. ಹಿಂಗೆ ಅನಾವಶ್ಯಕ ಏನು ಖರ್ಚು ಮಾಡ್ಕೋಂಗಿಲ್ಲ ಹಚ್ಚಿರಿ. ಒಂದು ವೇಳೆ ಬೇಕಾಗಿದ್ದು ಅಂದ್ರೆ ಹಂಗೆ 150, 200 ಅದು ಹಂಗೆ ನನ್ನ ಕಡೆ ಇದ್ದೇ ಇರ್ತಾವ್ರಿ. ಅವಾಗಷ್ಟು ಖರ್ಚು ಮಾಡ್ಕೊಂಡಿರ್ತೀನಿ. ಇದ್ರ ಹಾಕೋದು ಮಾತ್ರ ವಾರಕ್ಕೆ ನಾವು 100 ಅಂತೂ ಕಂಪಲ್ಸರಿ ಹಾಕೇ ಇರ್ತೀನಿ. 100 ರೀ. ಒಂದು ವಾರ ತಪ್ಪಿರ್ನೂ ರೀ, 2ನೇ ವಾರಕ್ಕೆ ಮಾತ್ರ ಹಾಕೇ ಇರ್ತೇನೆ. ಹಿಂಗೆ ಹಾಕತ್ರಿ. ಹೋದ ವಾರ ತಪ್ಪೈತ್ರಿ, ನಾವು ಹೋದ ವಾರ ಹಾಕಿಲ್ರಿ, ಈ ವಾರ ಮಾತ್ರ ಇದು ಹಾಕೋತೇನೆ ರೀ. ಆಮೇಲೆ ಇದ್ರಾಗೂ ಹಾಕೋದೈತೆ ನೋಡ್ರಿ. ಇದ್ರೊಳಗಿಂದು ಮನ್ಸು ಸಂತ್ಯಾಗಿಂದು ಉಳ್ದೈತ್ರಿ. ಆಮೇಲೆ ಅದ್ರೊಳಗಿಂದ ಇವತ್ತು ಇದ್ರೊಳಗೆ ಹಾಕ್ತೇನೆ ರೀ. ಹಂಗೆ ಪ್ರತಿಯೊಂದು ಹೆಣ್ಮಕ್ಳಿಗೂ ರೀ ನಾ ಅಂತೀನಿ ರೀ, ದಯವಿಟ್ಟು ಎಲ್ಲರೂ ಸೇವ್ ಮಾಡ್ರಿ ನಾ ಅಂತಂದ್ರೆ. ಈಗ ಏನು ಅನ್ಸೋದಿಲ್ಲ ರೀ ನಾ ಅಂತ, ನಾ ಮುಂದೆ ಹೆಂಗೆ ಪರಿಸ್ಥಿತಿ ಹೆಂಗೆ ಬರ್ತದೆ ಅನ್ನೋದು ಹೇಳೋಕ್ಕಾಗೋದಿಲ್ಲ ರೀ ನನಗೆ. ಅಂದ್ರೆ ಇದರಿಂದನೇ ಭಾಳ ಹೆಲ್ಪ್ ಆಗೈತೆ ನಾ ಅಂತೇನೆ ರೀ. ಅದ ಹಾಗಾಗಿ ಪ್ರತಿಯೊಂದು ಹೆಣ್ಮಕ್ಳಿಗೆ ಏನಿಲ್ಲ ರೀ, 50 ಆಗಲಿ 10 ಆಗಲಿ 100 ಆಗಲಿ ರೀ, ಪ್ರತಿಯೊಬ್ಬರ ಅಂದ್ರೆ ಮನಿ ಸೇವಿಂಗ್ ಮಾಡಿರ್ತಂದು ನಾ ಅನ್ಕೋತೇನೆ ರೀ. ನಿಮ್ಗೆ ಹೆಂಗೆ ಅನ್ಸುತ್ತೆ ನೀವು ನಮ್ಮ ಕಮೆಂಟ್ ಒಳಗೆ ಹೇಳ್ರಿ. ನೀವು ಮಾಡ್ತಿದ್ರೆ ಅದು ಭಾಳ ಚಲೋ ಆತ್ರಿ. ಈಗ ಮಿನಿಮಮ್ ತಿಳ್ಕೊರ್ನಾರ ಇದಕ್ಕೆ 100 ಹಾಕ್ತಾನೆ ತಿಳ್ಕೊರ್ರೆ, ಸಾರಿ, ಇದಕ್ಕೆ 100 ರೂಪಾಯಿ ಹಾಕ್ತಾನೆ ತಿಳ್ಕೊರ್ನಾರ. ವಾರಕ್ಕೆ 100 ರೂಪಾಯಿ ಹಾಕಿರೋರು. ಇಲ್ಲಾಂದ್ರೂ ಮಿನಿಮಮ್ ಒಂದು ತಿಂಗಳಿಗೆ 400 ಹಾಕತ್ರಿ. ಒಂದು ತಿಂಗಳನ್ಯಾಗ 5 ವಾರ ಬಂದು ಅಂದ್ರೆ ಒಂದು 500 ಹಾಕತ್. ನಾ 400 ಅಂತೇನೆ ಇದನ್ನ ಹಿಡಿದ್ರು ನಾ ಅಂತಾನೆ ದಿವಸ, ಸಾರಿ ವಾರಕ್ಕೆ 100 ಹಂಗೆ ಹಾಕಿರ್ನು. ಇಲ್ಲಾಂದ್ರೂ ಮಿನಿಮಮ್ ಒಂದು ವರ್ಷಕ್ಕೆ 6,000 ಮೇಲಂತೂ ಇರತ್ತೈತಿ ರೀ. ಕಂಪಲ್ಸರಿ 6,000 ಅಂತೂ ಆಗದತ್ರಿ ನಾ ಅಂತನಾರ. 6,000 ಒಳಗಂತೂ ಏನು ಆಗಂಗಿಲ್ಲ ರೀ. 6,000 ರೂಪಾಯಿ ಅವ 6,000 ರೂಪಾಯಿ ವರ್ಷಕ್ಕೆ 6,000 ರೂಪಾಯಿ ಏನು ಕೆಟ್ರಿ ನಾ ಅಂತನಾರ. ಅಷ್ಟೇ 6,000 ರೂಪಾಯಿ ಉಳಿತಂದ್ರು ನೋಡಿ. ಹಿಂಗಾಗಿ ಪ್ರತಿಯೊಬ್ಬರು ಹೆಣ್ಮಕ್ಳಿಗೆ ಅಂತನ ರೀ. ಆಮೇಲೆ ಗಂಡು ಮಕ್ಳು ಸೇವ್ ಮಾಡ್ಬೋದು ಅಂದ್ರೆ ಮಾಡ್ಬೋದು. ಹಿಂಗೂ ಅವ್ರಿಗೂ ಏನು ಇದನ್ನಿಲ್ಲ ರೀ. ಆದ್ರಲ್ಲ ಮೇನ್ ಅಂದ್ರೆ ರೀ ಪ್ರತಿಯೊಂದು ಹೆಣ್ಮಕ್ಳಿಗೆ ಇದು ಇದನ್ನ ಇರ್ತೈತೆ ರೀ, ಚಟ ಇರ್ತೈತೆ ಅನ್ಬೋದಿರ್ತೀನಿ ರೀ. ದುಡ್ಡು ಸೇವ್ ಮಾಡೋ ಚಟ ಅಂದ್ರೆ ರೀ ಹೆಣ್ಮಕ್ಳಿಗೆ ಜಾಸ್ತಿ ಇರ್ತೈತೆ ರೀ. ನೋಡ್ರಿ ನೀವು ಮಾಡ್ಬೋದು. ನಾ ಇಲ್ಲಿ ಗಂಡು ಮಕ್ಳು ಮಾಡ್ಬೋದು ಆಲ್ಮೋಸ್ಟ್. ಆದ್ರೇನಿಲ್ಲ ರೀ, ಹೆಚ್ಚಾನೆ ಹೆಣ್ಮಕ್ಳಿಗೆ ಇದನ್ನ ಇರ್ತೈತೆ ರೀ. ನಿಮಗೆ ಹೆಂಗೆ ಅನ್ಸುತ್ತೆ ಅನ್ನೋದು ಹೇಳ್ರಿ. ನಾನು ಇದನ್ನ ಮಾಡ್ತೇನೆ ರೀ. ಆಮೇಲೆ ಮತ್ತೊಂದು ಏನಂದ್ರೆ ರೀ ಇದು ರೀ, ಒಂದು ಪೆನ್ನು ಒಂದು ಬುಕ್ ಮಾತ್ರ ಇದು ಕಂಪಲ್ಸರಿ ನನ್ನ ಕಡೆ ಬೇಕಾಗತ್ತದ್ರಿ. ಯಾಕಂದ್ರೆ ರೀ ನಾ ಎಷ್ಟು ಇದನ್ನ ಅದ್ರಾಗ ಹಾಕಿದಂತೂ ಇನ್ನು ಬರೋದು ಇಡಂಗಿಲ್ಲ ರೀ. ಆದ್ರಿಂದ ನನ್ನ ಕಡೆ ಎಷ್ಟು ಬಂದು ರೀ, ಆಮೇಲೆ ಎಷ್ಟು ಉಳ್ದಾವ, ಆಮೇಲೆ ನಂದು ಎಷ್ಟು ಖರ್ಚು ಆತು ಅನ್ನೋದು ಇದು ಮಾತ್ರ ನಾ ಕಂಪಲ್ಸರಿ ಈ ಬುಕ್ ತರೋಗಿ ಮಾತ್ರನೇ ಇಲ್ರಿ ನಾ ಇದನ್ನ ಮಾಡ್ಕೊಂಡೇ ಇರ್ತೇನೆ ರೀ, ಬರದೇ ಇಟ್ಟಿರ್ತೇನೆ ರೀ. ಹಿಂಗಾಗಿ ನಂದು ಎಷ್ಟು ಟೇಲ್ರಿಂಗ್ದು ಎಷ್ಟು ಇದನ್ನ ಆತು ರೀ, ಆಮೇಲೆ ನನ್ನ ಕಡೆ ಎಷ್ಟು ಉಳ್ದಾವ್ರಿ, ಆಮೇಲೆ ನನ್ನ ಕಾಯಿಪಲ್ಯದ ಎಷ್ಟು ಖರ್ಚು ಆತ, ಎಷ್ಟು ಉಳಿತ, ಇವ್ರದ್ದು ಎಷ್ಟು ಉಳಿತ ಅನ್ನೋದು ಅದು ಇದ್ರೋಗಿ ಇರ್ತದೆ ನನಗೆ ರೀ. ಅವ್ರೇನು ನಾನು ಕೇಳಂಗಿಲ್ಲ, ನಮ್ಮ ಮನೆಯವ್ರೇನು ಕೇಳಂಗಿಲ್ಲ ರೀ. ಆದ್ರೂ ಮಾತ್ರ ನನ್ನ ಮನಸ್ಸಿಗೆ ಆಗಿರ್ಕೋತ ನಾ ಮಾತ್ರ ರೀ ಬರದೇ ಇಟ್ಟಿರ್ತೇನೆ ರೀ ಅದನ್ನ. ನೀವು ಹಿಂಗೆ ಮಾಡ್ಬೋದು. ಇದು ಭಾಳ ಚಲೋ ಅನ್ಸುತ್ತೆ ನನಗೆ ರೀ. ನಾ ಮಾಡಾಕತ್ತಂದ್ರೆ ಅಂತ ನನಗೆ ಭಾಳ ಚಲೋ ಅನ್ಸೈತೆ ರೀ. ನೀವು ಟ್ರೈ ಮಾಡಿ ನೋಡ್ಬೋದೈತೇನೆ ರೀ. ಎಲ್ಲರಿಗೆ ಚಲೋನ ಆಕತ್ತೆ ಅನ್ಸತ್ತೆ ರೀ ಈ ಬುಕ್ ಬರೆಯೋದ್ರಿಂದ. ನನಗೆ ಅನ್ಸತ್ತೆ ರೀ. ನೋಡಿರಿ, ನೀವು ಟ್ರೈ ಮಾಡಿ ನೋಡಿರಿ. ಈಗ ನೋಡ್ರಿ ಇದ್ರಾಗ ನಾನು 100 ಉಳ್ದತ್ತನಂದ್ರಿ ಇವ್ರದ್ದು. ಆದ್ರೆ ಇವ್ರ ಕಾಯಿಪಲ್ಲೆ ನಂಗೆ ಇವ್ರು ಕೊಟ್ಟದ್ರೋಗಿಂದ ದುಡ್ಡದ್ರೋಗಿಂದ 100 ರೂಪಾಯಿ ಉಳ್ದೈತೆ. ಇದ್ರಾಗ ನಾನು 100 ರೂಪಾಯಿ ಹಾಕ್ತೀನಿ ರೀ. ಈಗ 105 ರೀ. ಜಾಸ್ತಿ ಅಂತೂ ಏನು ಹಾಕಂಗಿಲ್ಲ ಬಿಡ್ರಿ. ನಾ ಜಾಸ್ತಿ ಉಳಿಯಂಗಿಲ್ಲ ಹೆಣ್ಮಕ್ಳ ಕಡೆ ನಾ ಅಂತೇನೆ ರೀ. ಜಾಬ್ ಅದು ಮಾಡೋರಿದ್ರೆ ಮಾಡ್ರೆ ಅವ್ರ ಕಡೆ ಇರ್ಬೋದು, ನಾ ಇಲ್ಲ ನಂಗಿಲ್ಲ. ಆದ್ರೇನಿಲ್ರಿ, ಮಾಮೂಲಿ ಹೌಸ್ ವೈಫ್ ಏನು ಇರ್ತಾರಲ್ಲ ರೀ ಅವ್ರ ಕಡೆ ಉಳಿದಂದ್ರೆ ಇಷ್ಟ ರೀ. 100, 200 ಇಷ್ಟ ಉಳಿಬೋದು. ಭಾಳ ಜಾಸ್ತಿ ಅಂದ್ರೆ ಒಂದು 200 ಅದು ಉಳಿಬೋದು ರೀ. ಇದ್ರಾಗ ನಾನು 100 ಹಾಕತ್ತೀನಿ ಈಗ. ಇದು ಆಲ್ಮೋಸ್ಟ್ ತುಂಬದ್ ಬಂದತ್ರಿ. ಇದ್ರಾಗ ನೋಡ್ರಿ ಇದು ಹೋಗಂಗಿಲ್ಲ. ಇದ್ರಾಗ ಐತನ ಆತು ಬಂದತ್ರಿ. ಅದ ಇದ ಇವ್ರದ್ದು ಆತ್ರಿ. ಇದ ನಂದ್ರಿ. ಇದ ನಾ ಹೋದ ವಾರ ಹಾಕಿಲ್ರಿ, ಹಿಂಗಾಗಿನಿಲ್ಲ. ಈ ವಾರ ಇದ್ರಾಗ 200 ರೂಪಾಯಿ ಹಾಕತ್ತೇನೆ ರೀ. ವಾರಕ್ಕೆ 100 ಅಂತಲೇ ಹಾಕತ್ತೀನಿ ಮಾತ್ರ. ಜಾಸ್ತಿ ಏನು ಹಾಕೋಕ್ಕಾಗೋದಿಲ್ಲ ರೀ. ಅಷ್ಟು ನಂದು ಇದನ್ನ ಆಗಂಗಿಲ್ಲ ರೀ. ಹಂಗೇನ ನಾ ಎಷ್ಟು ಇರ್ತಾವ್ರಿ ಹೊಲಿಯೋದು ಹಂಗೆ ರೀ. ಆದ್ರೆ ನನಗೆ ಕೆಲ್ಸದ್ರೋಗಿಂದದು ಆಗಂಗಿಲ್ಲ ಜಾಸ್ತಿ ಏನು ಹೊಲಿಯೋದು. ಎಷ್ಟು ಹಾಕಾವ ಅಷ್ಟು ಹಾಕಿರ್ತೀನಿ ಮಾತ್ರ ರೀ. 100ಕ್ಕೆ ವಾರಕ್ಕೆ 100ಕ್ಕೆ ವಾರಕ್ಕೆ 100 ರೂಪಾಯಿ ಅಂತೂ ಆಗಿ ಹಾಕತ್ರಿ. ಆದ್ರೆ ಏನಿಲ್ಲ, ಹಂಗಾಗಿ ವಾರಕ್ಕೆ 100 ರೂಪಾಯಿ ಅಂತೂ ಹಾಕಿ ಇರ್ತೇನೆ ರೀ. ನೋಡ್ರಿ 100 ರೂಪಾಯಿ ಹಾಕತ್ತೇನೆ ರೀ. ಜಾಸ್ತಿ ಏನಿಲ್ಲ ಮಾತ್ರ ಇದ್ರಾಗ ನೋಡ್ರಿ, ನೋಡ್ಬೋದು. ಇದು ಹೋಗಕ್ಕೆ ನಾಯ ಕಾಣತೈತೆ ನೋಡ್ರಿ. ನೋಡ್ರಿ ಇದ್ರಾಗೂ 200 ರೂಪಾಯಿ ಹಾಕೇನ್ರಿ.
ದಯವಿಟ್ಟು ಎಲ್ಲ ಹೆಣ್ಮಕ್ಳು ಮನಿ ಸೇವಿಂಗ್ ಮಾಡ್ರಿ ಅಂತ ನಾನು ದುಡ್ಡು ಉಳಿಸ್ರಿ ಅಂತ ನಾನು ಮುಂದೆ ಹಿಂಗೆ ಪರಿಸ್ಥಿತಿ ಬರುತ್ತೆ ಅನ್ನೋದಿಲ್ಲ. ಪ್ರತಿಯೊಂದು ಎದಕ್ಕಾರೆ ಒಂಚೂರು ಸಣ್ಣ ಪುಟ್ಟಾರೆ ಭಾಳ ಏನು ಲಕ್ಷಗಟ್ಟಲೆ ಆಗಲಿ ಇಲ್ಲ ಕೋಟಿಗಟ್ಟಲೆ ಆಗಲಿ ಯಾರಿಗೂ ಹೆಲ್ಪ್ ಆಗಂಗಿಲ್ಲ ರೀ. ಆದ್ರೇನಿಲ್ಲ ರೀ, ಸಾವಿರಾರು ಗಟ್ಟಲೆ ಅಂತೂ ಕಂಪಲ್ಸರಿ ಆಗೇ ಹಾಕಾವ ಹೆಲ್ಪ್ ರೀ. ಅದಕ್ಕಾರೆ ಬರ್ತದೆ ರೀ ನಾವು ಸೇವಿಂಗ್ ಮಾಡಿದ್ದತ್ತು ನಾ ಅಂತೀನಿ ರೀ. ನನ್ನ ವಿಡಿಯೋ ಎಲ್ಲರಿಗೂ ಹೆಂಗೆ ಅನ್ಸುತ್ತೆ ಅನ್ನೋದು ಎಲ್ಲರೂ ಕಮೆಂಟ್ ಮಾಡಿರಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರೂ ದಯವಿಟ್ಟು. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.